ಎಸ್ ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಆಗಿರ್ಬೋದು, ರೇವಣ್ಣ ಅವರ ಕೇಸ್ ಆಗಿರ್ಬೋದು, ದಿನಕ್ಕೊಂದು ಸುದ್ದಿ ಹೊರ ಬರ್ತಾನೆ ಇದೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಹೈಕೋರ್ಟ್ನ ಹಿರಿಯ ವಕೀಲರಾದಂಥ ಧರ್ಮಪಾಲ್ರವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ತಾವೊಂದು ಹಿರಿಯ ವಕೀಲರಾಗಿ ಈ ಕೇಸ್ನ ಯಾವ ರೀತಿ ನೋಡೋದಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ನಾವು ವಕೀಲರಾಗಿ ನೋಡುವಂಥದ್ದು ಏನಂದರೆ, ನಮಗೆ FIR ಆನಂತರ ಅಲ್ಲಿ ಏನೇನು ಸೆಕ್ಷನನ್ನು ನಮೂದಾಗಿದೆ, ಆನಂತರ ಅದರಲ್ಲಿ ಬೇಲ್ ಸಿಗ್ಬೋದು, ಯಾವ ಬೇಲ್ ಸಿಗ್ಬೋದು, ಆ್ಯಂಟಿಸಿಪೇಟರಿ ಬೇಲು ಅಥವಾ ರೆಗ್ಯುಲರ್ ಬೇಲ್, ಯಾವ ಬೇಲಲ್ಲಿ ಸಿಗ್ಬೋದು ಅಂತ ಹೇಳುವಂಥದ್ದು ನಾವು ನೋಡಬೇಕಾಗಿತ್ತು. ನಾವು ಹಿಂದುಗಡೆ ಅದರ ಹಿಸ್ಟ್ರಿ ಬಗ್ಗೆ ನಾವು ನೋಡೋದಲ್ಲ, ನಾವು ಕಂಪ್ಲೇಂಟಲ್ಲಿ ಏನಿದೆ, ಏನೇನು ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾತ್ರ ನಾವು ನೋಡಿ ಚರ್ಚೆ ಮಾಡುವಂಥದ್ದು. ಈಗ KR ನಗರ ಪೊಲೀಸ್ ಸ್ಟೇಷನಲ್ಲಿ 365 ಆಮೇಲೆ 364A ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ 364A ಅದು ಏನಂದರೆ, ಸಂತ್ರಸ್ತೆಯನ್ನು ಏನು ಕಿಡ್ನ್ಯಾಪ್ ಮಾಡುವಂಥದ್ದು, ಕಿಡ್ನ್ಯಾಪ್ ಮಾಡಿ ರ್ಯಾನ್ಸಮ್ ಅಂದರೆ ಅದನ್ನು ಆ ಹಣದ ವಸೂಲಿ ಮಾಡೋದಕ್ಕೆ ಅಥವಾ ಬೇರೆ ಏನಾದರೂ ವಸ್ತುಗಳು ಇದ್ದದನ್ನು ವಸೂಲಿ ಮಾಡೋದಕ್ಕೆ ಅವಳನ್ನು ಬಲಾತ್ಕಾರವಾಗಿ ಹೊಡೆದು ಬಡಿದು ಮರ್ಡರ್ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಅದನ್ನು ಕಿಡ್ನ್ಯಾಪ್ ಮಾಡಿದರೆ ಸರಿ. ಇವಾಗ ಅಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಇಲ್ಲ ಅಂತ ಹೇಳುವಂಥದ್ದು ದೊಡ್ಡ ಜಿಜ್ಞಾಸೆ. ಇವರನ್ನು ಅವನು ಸುರೇಶ್ ಬಾಬು, ಅಲ್ಲ ಅವನ ಹೆಸರು ಸತೀಶ್ ಬಾಬು ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ಒಂದು ಏನು ಮನೆಯಲ್ಲಿ ತೋಟದ ಮನೆಯಲ್ಲಿ ಇಟ್ಕೊಂಡಿದ್ರು. ಆನಂತರ ಸಂತ್ರಸ್ತೆಯನ್ನು ಹುಡುಕಿ ಇವರು ತಗೊಂಬಂದರು. ಆ ಮಗನ ಕಂಪ್ಲೇಂಟ್ ಕೊಟ್ಟ ನಂತರ ಒಂದು ವೇಳೆ ಬಲಾತ್ಕಾರವಾಗಿ ಅದು ಹೊಡೆದು ಬಡಿದು ಗಾಯಪಡಿಸಿ ಅದನ್ನು ಏನು ಆ ಕೊಲ್ಲುವಂಥ ಉದ್ದೇಶಕ್ಕೆ ಅಥವಾ ಹರ್ಟ್ ಮಾಡುವಂಥ ಉದ್ದೇಶಕ್ಕೆ ಆಗಿದ್ದಿದ್ರೆ ಮಗ ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಬೇಕಿತ್ತು. ಮಗ ಯಾವತ್ತು 4 ದಿನ ಕಳೆದು ಅವನು ಕಂಪ್ಲೇಂಟ್ ಕೊಟ್ಟ ಅಂತ ಇದ್ದರೆ ಅದು ಏನೋ ಒಂದು ಪಿತೂರಿ ನಡೀತಾ ಇದೆ. ಯಾವುದೋ ಉದ್ದೇಶಕವಾಗಿ ಈಗ ಹಳ್ಳಿ ಕಡೆಯಿಂದ ಏನಂದರೆ, ಕೆಲವರು ಲೇಬರ್ಸ್ಗಳೆಲ್ಲ ಜಾಸ್ತಿ ಸಂಬಳದ ಬಗ್ಗೆ ಅಡ್ವಾನ್ಸನ್ನು ಅಥವಾ ಹಣ ಜಾಸ್ತಿ ತಗೊಂಡು ಹೋಗಿ ಅದು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಅವರು ಕೆಲವು ಇದರಿಂದ ಆಳುಗಳನ್ನು ಕರ್ಕೊಂಬರೋದು ಒಂದು ರೀತಿ ಇದೆ ಅಲ್ಲಿ. ಅದೇ ರೀತಿ ಆಗಿದೆಯೋ ಅಥವಾ ಏನು ಹಣ ವಸೂಲಿ ಮಾಡುವಂಥದ್ದು ಯಾವ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ರು ಅಂತ ಹೇಳೋದಕ್ಕೆ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟಲ್ಲಿ ಇದನ್ನು ಹೇಳಬೇಕು, ನನ್ನಿಂದ 10 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿ ವಸೂಲು ಮಾಡೋದಕ್ಕೆ ಅಥವಾ ನನ್ನನ್ನು ಕೊಲೆ ಮಾಡುವಂಥ ಉದ್ದೇಶಕ್ಕೋಸ್ಕರವಾಗಿ ಕರ್ಕೊಂಡು ಹೋದರು ಅಂತ ಹೇಳುವಂಥದ್ದು 164 ಸ್ಟೇಟ್ಮೆಂಟಲ್ಲಿ ಆ ಮಹಿಳೆ ಬಂದು ಸಂತ್ರಸ್ತೆ ಹೇಳ್ಬೋದಿತ್ತು. ಈ ಮಗನ ಒಂದೇ ಒಂದು ಕಂಪ್ಲೇಂಟಲ್ಲಿ 4 ದಿನ ಕಳೆದು ಕಂಪ್ಲೇಂಟ್ ಕೊಟ್ಟಿದ್ದ, ನನ್ನ ತಾಯಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ರು. ಒಂದು ವೇಳೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ರೆ ಇಮ್ಮಿಡಿಯೇಟಾಗಿ ಆ ತಕ್ಷಣಕ್ಕೆ ಅವನು ಫೋನ್ ಮಾಡುವಂಥದ್ದು ಪೊಲೀಸರಿಗೆ ಅಥವಾ ಬೇರೆ ಸಂಬಂಧಿಕರಿಗೆ ಯಾರಿಗಾದರೂ ಹೇಳುವಂಥದ್ದು ಏನು ಅದೊಂದು ಕ್ರಮ ಇದೆ. ಬಟ್ ಇದರಲ್ಲಿ ಅದು ಕೂಡ ಒಂದು ಈಗ ನ್ಯಾಯಾಲಯದ ಮುಂದೆ ಬೇಲಿಗೆ ಹಾಕಿದಾಗ ಅದರ ಮೇಲೆ ಕೂಡ ಡೌಟನ್ನು ಮಾಡುವಂಥ ಒಂದು ಏನು ಸನ್ನಿವೇಶ ಕೂಡ ಉದ್ಭವ ಆಗ್ತಾ ಇರ್ತದೆ. ಸರ್, ನಿನ್ನೆ ಅಷ್ಟೇ ನಾವು ನೋಡಿದ್ವಿ, CV ನಾಗೇಶ್ ಅವರು ಏನಿದ್ದಾರೆ, ರೇವಣ್ಣ ಅವರ ವಕೀಲರು, ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ, ಒಂದು ಜಡ್ಜ್ನ ಮುಂದೆ ಹೇಳ್ತಾರೆ. ಈ ರೀತಿಯಾಗಿ ಒಂದು ಆ ಸಂತ್ರಸ್ತೆ ಮಹಿಳೆಯ 164 ಸ್ಟೇಟ್ಮೆಂಟ್ ಕೂಡ ಇನ್ನೂ SIT ತನಿಖಾ ತಂಡ ಪಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸರ್, 164 ಸ್ಟೇಟ್ಮೆಂಟನ್ನು SIT ತಂಡದವರು ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿ ಅವರನ್ನು ಆ 164 ಸ್ಟೇಟ್ಮೆಂಟ್ ಮಾಡುವಂಥದ್ದು ಒಂದು ಕ್ರಮ ಇದೆ. ಯಾಕಂದರೆ 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಿದ ಮೇಲೆ ಅದನ್ನು ಏನು ಅದಕ್ಕೆ ವಿರುದ್ಧವಾಗಿ ನಾನು ಹೇಳೋದಿಲ್ಲ, ಅದೇ ಪ್ರಮಾಣ ವಹಿಸಿ ಪ್ರಮಾಣೀಕರಿಸಿ ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರೆ ಆ ಸ್ಟೇಟ್ಮೆಂಟನ್ನು ಅದಲು ಬದಲು ಮಾಡುವಂಥ ಹಕ್ಕಿ ಇರುವುದಿಲ್ಲ. ಯಾಕೆಂದರೆ ಈಗ ಸ್ಟೇಟ್ಮೆಂಟಲ್ಲಿ ಈಗ ವಿಟ್ನೆಸ್ ಸ್ಟೇಟ್ಮೆಂಟ್ ಕೂಡ ಪೊಲೀಸರು ಬರ್ಕೊಂಡಾಗ ಇನ್ನೊಂದು ಬಾಂಡ್ ಕೂಡ ತಗೋತಾರೆ. ನಾನು ಈ ಸ್ಟೇಟ್ಮೆಂಟಿಗೆ ಬದ್ಧನಾಗಿದ್ದೇನೆ, ಇದಕ್ಕೆ ನಾನು ವಿರುದ್ಧವಾಗಿ ಹೋದರೆ ನನ್ನಿಂದ ಫೈನನ್ನು ವಸೂಲಿ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಒಂದು ಬಾಂಡ್ ಕೂಡ ಪಡ್ಕೊಂಡು ಇರ್ತಾರೆ. ಅದನ್ನು ಚಾರ್ಜ್ ಶೀಟ್ ಜೊತೆಲಿ ಹಾಕಿರ್ತಾರೆ. ಇವಾಗ ಇಷ್ಟು ಏನೊಂದು ಹೀನಸ್ ಅಫೆನ್ಸ್, ತೀವ್ರತರವಾದಂಥ ಯಾವುದು ಬೇಲೇ ಸಿಗದೆ ಇರುವಂಥ ಡೆತ್ ಪನಿಷ್ಮೆಂಟು ಮತ್ತು 10 ವರ್ಷದ ಮೇಲೆ ಪನಿಷ್ಮೆಂಟ್ ಮಾಡುವಂಥ 364A ಹಾಕಿರುವಂಥದ್ದರಲ್ಲೇ ಭಾಳಷ್ಟು ಜಿಜ್ಞಾಸೆ ಇದೆ. ಅದರ ಬಗ್ಗೆ ಏನು ಸರಿಯಾದ ಕ್ರಮ ಅಲ್ಲ ಅಂತ ನನಗನ್ನಿಸ್ತದೆ. ಅದು ನಿನ್ನೆ ಕೂಡ ಅಷ್ಟೇ ಮ್ಯಾಜಿಸ್ಟ್ರೇಟ್ನ ಬಳಿ 364A ಹಾಕಿರೋದು ಸರಿ ಇದೆಯೋ ಅಂತ CV ನಾಗೇಶ್ ಅವರು ಕೂಡ ಒಂದು ಪ್ರಶ್ನೆನ ಎತ್ತುತ್ತಾರೆ. ಸರ್, ಹೌದು, CV ನಾಗೇಶ್ ಅವರು ಅದನ್ನು ಡಿಫೆನ್ಸ್ ಲಾಯರು ಅವರು ಬೇಲಿಗೆ ಹಾಕಿದ್ದಾರೆ. ಈಗ ರೆಗ್ಯುಲರ್ ಬೇಲ್ ಇದೆ. ರೆಗ್ಯುಲರ್ ಬೇಲ್ ಇದ್ದಾಗ ಈಗ ಜುಡಿಷಿಯಲ್ ಕಸ್ಟಡಿ ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾಗ ಈ ಬೇಲಿಗೆ ನಾವು ಅಪ್ರೋಚ್ ಮಾಡಿದಾಗ ಅಲ್ಲಿರುವಂಥ ಆ ಸೆಕ್ಷನ್ಗಳು, ಅವರಿರುವಂಥ ಕಂಟೆಂಟ್ಸ್ ಏನಿದೆ FIR ಅಲ್ಲಿ ಅವನು ಕೊಟ್ಟಂಥ
ಹೇಳಿಕೆ, ಅದರ ಮೇಲೆ ಕೂಲಂಕುಷವಾಗಿ ನಾವು ಅಲ್ಲಿ ಚರ್ಚೆ ಮಾಡಿ ಒಂದು ಜಡ್ಜ್ ಸಾಹೇಬರ ಮನವರಿಕೆ ಮಾಡುವಂಥದ್ದು ಡಿಫೆನ್ಸ್ ಲಾಯರ್ ಕರ್ತವ್ಯ. ಆ ಕರ್ತವ್ಯನ ಅವರು ಮಾಡಿದ್ದಾರೆ. ಅದು ಏನೇನು ಲೂಪ್ ಹೋಲ್ಸ್ ಇದೆ, ಆ ಲೂಪ್ ಹೋಲ್ಸ್ ಇರೋದನ್ನು ಅವರು ಸರಿಯಾದ ರೀತಿಯಲ್ಲಿ ವಿವರಿಸಿ ಹೇಳಿದ್ದಾರೆ. ಅದೇ ರೀತಿ ಕೆಲವು ಸೈಟೇಷನ್ ಕೂಡ ಕೊಟ್ಟಿದ್ದಾರೆ. ಸೈಟೇಷನ್ ಕೊಟ್ಟರೆ ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬೇರೆ ಬೇರೆ, ಈಗ ಸುನೀತಾ ಕೇಸು, ಇನ್ನೊಂದು ಕೇಸು, ಆ ಕೇಸಲ್ಲಿ ಕೂಡ ಅದು ಫ್ಯಾಕ್ಟ್ ಆ್ಯಂಡ್ ಸರ್ಕಮ್ಸ್ಟೆನ್ಸ್ ಬೇರೆ ಬೇರೆ ಇರ್ಬೋದು. ಬೇರೆ ಬೇರೆ ಇದ್ದಾಗ ಇದರಲ್ಲಿರುವಂಥ ಫ್ಯಾಕ್ಟ್ ಬೇರೆ, ಅದರಲ್ಲಿರುವಂಥ ಒಂದು ಫ್ಯಾಕ್ಟ್ ಬೇರೆ ಇರ್ಬೋದು. ಆದರೆ ಒಂದು ಸಿಮಿಲಾರಿಟಿ ಇದೆ. ಹಾಗಟ್ಟು ಮಟ್ಟಿಗೆ ಒಂದು 50% ಕೇಸು ಏನು ಅದೇ ರೀತಿ ಇದೆ, ಅದರಿಂದ ಬೇಲ್ ಕೊಡ್ಬೋದು, ಬೇಲ್ ಕೊಡುವಂತಹ ಒಂದು ಕೇಸ್ ಅಂತ ವಿವರಿಸಿ ಹೇಳಿದ್ದಾರೆ ಅವರು. ಸರ್, ಮತ್ತೆ ಸಿ.ವಿ. ನಾಗೇಶ್ ಅವರು ನಿನ್ನೆ ಸದ್ಬಾಲ್ ಸಿಂಗ್ ಮತ್ತು ಸುನೀತಾ ದೇವಿ ಅವರ ಕೇಸ್ ಕೂಡ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಾರೆ ಕೋರ್ಟ್ನಲ್ಲಿ, ಮ್ಯಾಜಿಸ್ಟ್ರೇಟ್ನ ಬಳಿ. ಈ ಕೇಸ್ನಲ್ಲಿ ಕೂಡ ಬೇರೆ ಕಕ್ಷಿದಾರರೇನಿದ್ದಾರೆ ಅವರಿಗೆ ಜಾಮೀನು ಅರ್ಜಿ ಸಿಕ್ಕಿತ್ತು. ನಮ್ಮ ಕಕ್ಷಿದಾರರು ಕೂಡ ಆ ಕೇಸ್ನ ಒಂದು ರೆಫರೆನ್ಸ್ನಲ್ಲಿ ಇಟ್ಕೊಂಡು ಜಾಮೀನು ಕೊಡಿ ಅಂತ ಒಂದು ಪಾಯಿಂಟ್ನ ಹೇಳ್ತಾರೆ ಸರ್. ಹೌದು, ಎಲ್ಲ ಕೇಸುಗಳಲ್ಲೂ ಕೂಡ ಒಂದು ಜಾಮೀನು ಅರ್ಜಿ ಸಲ್ಲಿಸಿದಾಗ ಬೇರೆ ಬೇರೆ ಕೇಸುಗಳನ್ನು ಸೈಟೇಷನ್, ಸುಪ್ರೀಂ ಕೋರ್ಟು ಮಾಡಿದಂಥ ಜಡ್ಜ್ಮೆಂಟು, ಇಂಥ ಒಂದು ಸಿಮಿಲರ್ ಕೇಸ್ ಏನಿದೆ, ಉದಾಹರಣೆಗೋಸ್ಕರವಾಗಿ ಇಂಥ ಕೇಸಲ್ಲಿ ಈ ಥರ ಮಾಡಿದ್ದಾರೆ. ಹೆಚ್ಚಾಗಿ ನಾವು ಬೇಲ್ ಪಿಟಿಷನ್ ಹಾಕಿದಾಗ ಗುರುಬಚ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಈ ಕೇಸ್ಗಳನ್ನೇ ನಾವು ಅದನ್ನು ರೆಫರ್ ಮಾಡಿ ಹೇಳ್ತಾ ಇದ್ದೀವಿ. ಅಲ್ಲಿ ಕೂಡ ನಮಗೆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದ್ದಾರೆ. ಅದು ಕೂಡ ಕೇಸು, ಆ ಎಲ್ಲ ಕೇಸುಗಳು ಕೂಡ ಗುರುಬಚ್ ಸಿಂಗ್ ಅದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಅದನ್ನೆಲ್ಲ ಹೇಳುವಂಥದ್ದು ಒಂದು ರೀತಿ. ಎಲ್ಲ ಸೈಟೇಷನ್ಗಳನ್ನು ಹೇಳಿ ಬೇರೆ ಬೇರೆ ಕೇಸ್ಗಳಲ್ಲಿ ಬೇರೆ ಬೇರೆ ವಿವರಣೆ ಕೊಟ್ಟು ಅಲ್ಲಿ ಜಾಮೀನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕೊಡಿ, ಅದು ಕೂಡ ಇದು ಒಂದು ಸಿಮಿಲರ್ ಕೇಸು, ಇಂಥ ಸಂದರ್ಭಗಳಲ್ಲಿ ಜಾಮೀನು ಕೊಡುವಂಥ ಕೇಸೇ ಇದು ಅಂತೇಳಿ ಹೇಳುವಂಥದ್ದು ಅದೊಂದು ಏನು ಅದು ಆ ರೀತಿಯ ಸೈಟೇಷನ್ ಕೊಡುವಂಥದ್ದು ರೀತಿ ಇದೆ. ಅದೇ ರೀತಿ ಅವರು ಕೊಟ್ಟಿದ್ದಾರೆ. ಅದನ್ನು ಅದಕ್ಕೆ ಅಪ್ಲೈ ಆಗುತ್ತಾ ಇಲ್ಲೋ ಅಂತ ಅದು ವಿವೇಚನೆಗೆ ಬಿಟ್ಟಿರೋದು, ನ್ಯಾಯಾಲಯದ ವಿವೇಚನೆಗೆ. ಜಡ್ಜ್ ಸಾಹೇಬರು ಅದೇನೇನು ಮಾಡ್ತಾರೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿ ನೋಡ್ತಾರೆ. ಈಗ ಒಂದು ಫ್ಯಾಕ್ಟ್ ಮತ್ತು ಸರ್ಕಮ್ಸ್ಟೆನ್ಸಸ್ ಇರುವಂಥ ಕೇಸಲ್ಲಿ, ಒಂದು ಕೇಸ್ಗಳಲ್ಲಿ ಯಾವುದೇ ಒಂದು ಲೂಪ್ ಹೋಲ್ಸು ಇರುವಂಥ ಕೇಸ್ಗಳಲ್ಲಿ ಅನಾವಶ್ಯಕವಾಗಿ ಒಬ್ಬ ಇವನೊಂದು ಆರೋಪಿಯನ್ನು ಬಂಧಿಸಿ ಅವನನ್ನು ಜೈಲಿನಲ್ಲಿ ಇಡುವಂಥದ್ದು ಅವನ ಪರ್ಸನಲ್ ಏನು ರೈಟ್, ಏನು ಹಕ್ಕು ಏನಿದೆ, ಅದನ್ನು ಸಂವಿಧಾನ ಪ್ರಕಾರ ಅವನ ಪರ್ಸನಲ್ ಇದಕ್ಕೆ ಹಕ್ಕಿಗೆ ಧಕ್ಕೆ ಉಂಟಾಗುತ್ತೆ. ಆದ್ದರಿಂದ ಆ ಕೇಸ್ಗಳನ್ನೆಲ್ಲ ವಿವರಿಸಿ ಜಾಮೀನು ಅದನ್ನು ಕೊಡೋದಕ್ಕೆ ನಾವು ಹೇಳುವಂಥದ್ದು ನಮ್ಮದೊಂದು ಕ್ರಮ ಇದೆ ಸರ್. ಮತ್ತೆ ಈಗ ನೋಡ್ತಾ ಹೋದರೆ ರೇವಣ್ಣ ಅವರ ಜಾಮೀನು ಅರ್ಜಿ ಕೇಸ್ ಇದೆ 3 ಬಾರಿ ಮುಂದೂಡಿಸಿದೆ ಮ್ಯಾಜಿಸ್ಟ್ರೇಟ್ ಅವರು, 3 ಬಾರಿ ಮುಂದೂಡಿಸಿದ್ದಾರೆ. ಈ ನೆನ್ನೆ ಕೂಡ ಅಷ್ಟೇ ಒಂದು ವಿಚಾರಣೆ ಇತ್ತು, ಒಂದು ಆಕ್ಷೇಪಣೆ ಕೂಡ ವ್ಯಕ್ತಪಡಿಸಿದ್ರು. ಸಿ.ವಿ. ನಾಗೇಶ್ ಅವರು ಆಗಿರ್ಬೋದು, ಮತ್ತು ಸ್ಪೆಷಲ್ ಪಿ ಅವರು ಅಸೈನ್ ಮಾಡಿದರು, ಅವರು ಕೂಡ ಒಂದು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಅಲ್ಲಿ ಕೂಡ ನಾಳೆ ಮತ್ತೆ ಮುಂದೂಡಿದ್ದಾರೆ ಸರ್. ಈಗ ಮುಂದೂಡುವಂಥದ್ದು ಕೇಸಲ್ಲಿ ಈಗ ರೇವಣ್ಣ ಏನು ಹೈ ಪ್ರೊಫೈಲ್ ಕೇಸು ಅಥವಾ ರೇವಣ್ಣ VIP ಇದ್ದಾರೆ ಅಂತ ಹೇಳೋದಕ್ಕೆ ಅದನ್ನು ಮುಂದುವರಿಸುವಂಥದ್ದು ಅಥವಾ 2 ದಿವಸದಲ್ಲಿ ಬೇಲ್ ಕೊಡಬೇಕು ಅಂತಂದು ಏನಿಲ್ಲ. ಎಲ್ಲ ಕೇಸುಗಳನ್ನು ಸಾಮಾನ್ಯ ವರ್ಗದ ಜನ ಏನಿದ್ದಾರೆ ಅದಕ್ಕೆ ಸಮಾನ ರೀತಿಯಲ್ಲಿ ಎಲ್ಲರಿಗೂ ಒಂದೇ ಥರ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಈ ಅಪ್ಲಿಕೇಶನ್ ಹಾಕ್ತಾರೆ, ಅಪ್ಲಿಕೇಶನ್ಗೆ ಒಬ್ಜೆಕ್ಷನ್ ಹಾಕಬೇಕು. ಒಬ್ಜೆಕ್ಷನ್ ಯಾಕಂದರೆ ಈ ಬೇಲಬಲ್ ಆಫೆನ್ಸಲ್ಲಿ ಈವನ್ ಬೇಲ್ ಈಸ್ ಅ ರೈಟ್. ಬೇಲೇಬಲ್ ಆಫೆನ್ಸಲ್ಲಿ 1 ದಿವಸದಲ್ಲೇ ಬೇಲ್ ಕೊಡುವಂಥದ್ದು ಅವನ ರೈಟ್ ಇದೆ. ನಾನ್ ಬೇಲೇಬಲ್ ಕೇಸು ಅದರಲ್ಲಿ ಕೂಡ ಕೆಲವು ಹೀನಿಯಸ್ ಆಫೆನ್ಸ್, ಅದರಲ್ಲಿ ಇಲ್ಲಿ ಏನಾಗಿದೆ 364A ಭಾಳಷ್ಟು ಏನು ತೀವ್ರತರವಾದಂಥ ಏನು ಜೀವ ಶಿಕ್ಷೆ ಅಥವಾ ಮರಣದಂಡನೆ ಕೊಡುವಂಥ ಸೆಕ್ಷನ್ ಹಾಕಿದ್ದರಿಂದ ಅಂಥದ್ರಲ್ಲಿ ಡಿಲೇ ಆಗ್ತದೆ. ಡಿಲೇ ಆಗುವಂಥದ್ದು ದೊಡ್ಡ ಪ್ರಮೇಯ ಅಲ್ಲ, ಅಂತೂ ಸ್ಪೀಡಪ್ ಆಗಿ ಹೋಗ್ತಾ ಇದೆ ನನಗನ್ನಿಸಿದ ಮಟ್ಟಿಗೆ. ಬೇರೆ ಇದರಲ್ಲಾದರೆ ತಿಂಗಳುಗಟ್ಟಲು ಹೋಗುವಂಥದ್ದು. ಆದರೆ ಇದು ದಿನದಿಂದ ದಿನಕ್ಕೆ ಅದನ್ನು ನ್ಯಾಯಾಲಯದಲ್ಲಿ ಏನು ಎಡ್ಜರ್ಮೆಂಟ್ ಆಗ್ತಾ ಇದೆ. ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಒಬ್ಜೆಕ್ಷನ್ ಹಾಕೋದಕ್ಕೆ, ಆರ್ಗ್ಯುಮೆಂಟ್ ಮಾಡಿಕೊಟ್ಟೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರಿಗೂ ಅಷ್ಟೇ ಅವಕಾಶ ಕೊಡ್ತಾ ಇದ್ದಾರೆ. ಇದನ್ನು ಈಗ ಸೋಮವಾರಕ್ಕೆ ಹಾಕ್ಕೊಂಡಿದ್ದಾರೆ. ಸೋಮವಾರಕ್ಕೆ ಆರ್ಗ್ಯುಮೆಂಟ್ ಮುಗಿದ್ರೆ ಇನ್ನೊಂದು ಆರ್ಡರ್ಸ್ಗೆ ಅಂತ ಆ ದಿನವೇ ಮಾಡ್ಬೋದು ಅಥವಾ ಇನ್ನೊಂದು ದಿವಸಕ್ಕೆ ಅದನ್ನು ಆದೇಶಕ್ಕೆ ಅದನ್ನು ಇಟ್ಕೋಬೋದು ನ್ಯಾಯಾಲಯದಲ್ಲಿ. ಸರ್, ನಿಮ್ಮ ಪ್ರಕಾರ ಒಂದು ವಕೀಲರಾಗಿ ನೀವು ನೋಡ್ತಾ ಹೋದಂಗೆ ಸೋಮವಾರ ಅವ್ರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆಯಾ, ಹೇಗೆ ಸರ್? ಸೋಮವಾರ ಬೇಲ್ ಸಿಗುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಸೋಮವಾರ ಈಗ ಇವರ ತಕರಾರು ಅರ್ಜಿ ಮತ್ತು ಫರ್ದರ್ ಆರ್ಗ್ಯುಮೆಂಟಿಗೆ ಹಾಕ್ಕೊಂಡಿದ್ದಾರೆ. ಅದನ್ನು ನೋಡಿ ಅದನ್ನು ಏಕಾಏಕಿಯಾಗಿ 4 ಲೈನ್ ಬರೆದು ಅದನ್ನು ಜಡ್ಜ್ಮೆಂಟ್ ಕೊಡುವಂಥದ್ದು ಅದೇ ದಿವಸಕ್ಕೆ ಕಷ್ಟ ಆಗ್ಬೋದು. ಆದ್ದರಿಂದ ಇನ್ನೊಂದು ದಿನ ಆದೇಶಕ್ಕೆ ಅಂತ ಅದನ್ನು ಇಟ್ಕೊಳ್ಬೋದು ಅಂತ ಕಾಣುತ್ತೆ. ಮೊನ್ನೆ ಯಾಕೆಂದರೆ ಇಂಟ್ರಿಮ್ ಬೇಲನ್ನು ಅದೇ ದಿನ ಆದೇಶ ಮಾಡಿದರು. ಇಂಟ್ರಿಮ್ ಬೇಲ್ ಅಂತ ಹೇಳಿದ್ರೆ ಇಂಟ್ರಿಮ್ ಈವಲ್ ನನಗೆ ಟೆಂಪ್ರರಿ ಆಗಿ ಬೇಲ್ ಕೊಡಿ ಅಂತ ಆ್ಯಂಟಿಸಿಪೇಟರಿ ಬೇಲಲ್ಲಿ ಅವರು ಕೇಳಿರುವಂಥದ್ದು.
ಆವಾಗ ಅವರ ಕಡೆ ಏನು ಡಿಫೆನ್ಸ್ ಲಾಯರ್ ಏನು ಹೇಳಿದ್ರು, ನಾವು ನಮಗೆ ಬೇಲ್ ಕೊಟ್ಟರೆ ಇವತ್ತೇ ನಾವು SIT ಮುಂದೆ ನಾವು ಹಾಜರಾಗ್ತೀವಿ. SIT ಅವರು 2-3 ಸರಿ ನಮಗೆ ಏನು ಮನವಿ ಮಾಡಿಕೊಂಡಿದ್ರು, ನೋಟಿಸ್ ಕೊಟ್ಟರು ಹಾಜರಾಗೋದಕ್ಕೆ ತನಿಖೆಗೆ. ಆದ್ದರಿಂದ ಇಂಟ್ರಿಮ್ ಬೇಲ್ ಕೊಡಿ ಅಂತ. ಆ ಇಂಟ್ರಿಮ್ ಬೇಲಿಂದ ಸಂಜೆ 5:30 ಗಂಟೆವರೆಗೆ ಯಾರು ಸಾಹೇಬರು ಅದನ್ನು ರಿಜೆಕ್ಟ್ ಮಾಡಿ ಅದನ್ನು ಕೊಟ್ಟರು. ಅದನ್ನು ಅದೇ ರೀತಿಯಾಗಿ ಬೇಲ್ ಅಲೋ ಮಾಡೋದು ಅಥವಾ ಈಗ ರೆಗ್ಯುಲರ್ ಬೇಲ್, ಈಗ ನ್ಯಾಯಾಂಗ ಬಂಧನದಲ್ಲಿರುವಾಗ ಏನು ಆ್ಯಂಟಿಸಿಪೇಟರಿ ಬೇಲ್ ಹೋಯ್ತು, ಅಲ್ಲಿಗೆ ಅದು ಇನ್ಫ್ರಾಕ್ಷನ್ಸ್ ಆಗಿ ಹೋಯಿತು. ಇವಾಗಿರುವಂಥದ್ದು ರೆಗ್ಯುಲರ್ ಬೇಲಲ್ಲಿ ಬೇಲ್ ಕೊಡಬೇಕೋ ಅಥವಾ ಅದನ್ನು ರಿಜೆಕ್ಟ್ ಮಾಡಬೇಕೋ ಅಂತ ಹೇಳುವಂಥದ್ದನ್ನು ಅದನ್ನು ಸ್ವಲ್ಪ ನೋಡಿ ಕೂಲಂಕುಷವಾಗಿ ನೋಡಿ ಟೈಪ್ ಮಾಡಿದ್ದು ಆದೇಶವನ್ನು ಟೈಪ್ ಮಾಡಿಸಿ ಕೊಡುವಾಗ 1 ದಿನ ಅಥವಾ 2 ದಿನ ಮುಂದೆ ಹೋಗ್ಬೋದು ಅಂತ ನನಗೆ ಅನಿಸ್ತದೆ. ಸರ್, 1 ದಿನವ ಅಥವಾ 2 ದಿನ ಮುಂದೆ ಹೋಗ್ಬೋದು ಅನ್ಸೋದು ನಿಮಗೆ ಒಂದು ಕರೆಕ್ಟಾಗೇ ಇದೆ ಸರ್, ಅದು ನಿಮಗೆ ಅನ್ಸೋದು. ಮತ್ತೆ ಇಲ್ಲಿ ನೋಡ್ತಾ ಹೋದ್ರೆ ಇನ್ನೊಂದೇನೆಂದರೆ, ಸೋಮವಾರಕ್ಕೆ ಈಗ ವಿಚಾರಣೆ ಅರ್ಜಿ ಮುಂದುವರಿಸಿದ್ದಾರೆ ಮ್ಯಾಜಿಸ್ಟ್ರೇಟ್ನವರು. ಮತ್ತೆ ಮಂಗಳವಾರಕ್ಕೆ ಅವರ ಜುಡಿಷಿಯಲ್ ಕಸ್ಟಡಿ ಕೂಡ ಮುಕ್ತಾಯವಾಗುತ್ತೆ. ಇದು ಯಾವ ರೀತಿಯಾಗಿ ಮತ್ತೆ ಪ್ರೊಸೀಡಿಂಗ್ಸ್ ತಗೊಳ್ಬೋದು ಅಂತ? ಈಗ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥದ್ದು ಅವರು ಮೊದಲೇ 14 ದಿವಸನ ಕೊಡುವಂಥದ್ದು. ಇದನ್ನು 8 ದಿವಸಕ್ಕೇನೋ ಕೊಟ್ಟರು. ಅದನ್ನು ಜುಡಿಷಿಯಲ್ ಕಸ್ಟಡಿ ಮುಂದುವರಿಸುವಂಥದ್ದು ಆ ದಿನಕ್ಕೆ ಆದೇಶ ಆಗಿಲ್ಲ ಅಂದರೆ ಅವರು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಇರ್ತದೆ, ಅದನ್ನು ಆಟೋಮೆಟಿಕ್ ಅವರು ಕೊಡ್ತಾರೆ. ಪುನಃ 14 ದಿವಸ ಅಂತ ಜುಡಿಷಿಯಲ್ ಕಸ್ಟಡಿಗೆ ಅಂತ ಮುಂದುವರಿಸಿದರೆ ಇವರಿಗೆ ಬೇಲ್ ಆರ್ಡರ್ ಆದರೆ ಅದೇ ದಿವಸ ಅದನ್ನು ಅಡ್ವಾನ್ಸ್ ಮಾಡಿ ಅದೇ ದಿವಸಕ್ಕೆ ಅದನ್ನು ಬೇಲ್ ಬಿಡಿಸ್ಕೊಂಡು ಹೋಗ್ಬೋದು. ಅದಕ್ಕೇನಿಲ್ಲ. ಆ ಜುಡಿಷಿಯಲ್ ಕಸ್ಟಡಿ ಮುಂದುವರಿಸೋದಕ್ಕೂ ಈ ಬೇಲ್ ಆರ್ಡ್ರಿಗೂ ಅದಕ್ಕೇನು ಸಂಬಂಧ ಇಲ್ಲ ಅಷ್ಟೇ. ನಂತರ ಏನಂದರೆ ಬೇಯ್ಲು ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿ ಆಗ್ತಾರೆ. ಇವರು ಬೇರೆ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಆಗಿದ್ದರೆ, ಅದು ಬೇರೆ ಕೇಸಲ್ಲಿ ಬೇಕಾಗಿಲ್ಲ ಅಂತ ಆಗಿದ್ದರೆ ಇದನ್ನು ಬೇಯ್ಲಿಂದ ಬಿಡಿ. ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಇನ್ನೂ ಇಂಥ ಕೇಸುಗಳು, ಕೆಲವು ಹೀನಸ್ ಆಫೆನ್ಸ್ ಕೇಸುಗಳು, ನಾನ್ ಬೇಲಬಲ್ ಕೇಸುಗಳು ಅದನ್ನು ಅವರ ಮೇಲೆ ರಿಜಿಸ್ಟರ್ ಆಗಿದ್ದರೆ, ಬೇರೆ ಕೇಸಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ರೆ ಇವರನ್ನು ರಿಲೀಸ್ ಮಾಡಿ ಅಂತ. ಸರ್, ನಿನ್ನೆ CV ನಾಗೇಶ್ ಅವರು ಒಂದು ಆರೋಪ ಕೂಡ ಮಾಡ್ತಾರೆ. FIR ಏನು ದಾಖಲಿಸಿದ್ದಾರೆ ಪೊಲೀಸ್ ಅವರು, ಇದೇ ಒಂದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಸರ್. ಈಗ FIR ದಾಖಲಿಸುವಂಥದ್ದು ಪೊಲೀಸ್ನವರು ಏನು ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟ್ ಮೇಲೆ ಅವರು ಪೊಲೀಸ್ನವರು ಒಂದು FIR ಹಾಕ್ತಾರೆ. FIR ಹಾಕಿ ಅಲ್ಲಿ ಸೆಕ್ಷನ್ ಕೂಡ ಅಲ್ಲಿ ನಮೂದು ಮಾಡ್ತಾರೆ. ಆ ಸೆಕ್ಷನಲ್ಲಿ ಡಿಫೆಕ್ಟ್ ಇದ್ದರೆ ಅಥವಾ ಆ ಸೆಕ್ಷನನ್ನು ತೆಗೆಯುವಂಥದ್ದು, ಉದಾಹರಣೆಗೆ ಮೊನ್ನೆ ಒಂದು ಕೇಸ್ ನಾನು ನೋಡಿದೆ, ಡೌರಿ ಡೆತ್ತಲ್ಲಿ 304B ಅಂತ ಹಾಕಿದರೆ, ಪುನಃ 306 ಅಂತ ಹಾಕಿದ್ದಾರೆ. ಏನು ಅಬೆಟ್ಮೆಂಟ್ ಆಫ್ ಕಮಿಟ್ ಸುಸೈಡ್ ಅಂತ. ಆವಾಗ ಚಾರ್ಜ್ ಶೀಟ್ ಫೈಲ್ ಮಾಡಿದಾಗ ಇಲ್ಲಿ ಏನು ಡಿಫೆಕ್ಟ್ ಇದೆ ಅಥವಾ ಸೆಕ್ಷನ್ ಏನು ಹಾಕಿದರೆ ಅದನ್ನು ಆಲ್ಟ್ರ್ ಮಾಡ್ಬೋದು, ತೆಗಿಬೋದು. ಚಾರ್ಜ್ ಶೀಟಲ್ಲಿ ಇನ್ನೊಂದು ಸೆಕ್ಷನ್ ಕೂಡ ಹಾಕ್ಬೋದು. ಇನ್ವೆಸ್ಟಿಗೇಷನ್ ಆದಾಗ ಸಾಕ್ಷಿದಾರರು ಹೇಳಿಕೆ ಮತ್ತು ಬೇರೆ ಅದನ್ನು ಏನು ತನಿಖಾ ಸಮಯದಲ್ಲಿ ಬಂದಂಥ ಮೆಟೀರಿಯಲನ್ನು ನೋಡಿ, ಅವರನ್ನು ಸಾಕ್ಷಿದಾರರ ಹೇಳಿಕೆಯನ್ನು ನೋಡಿ, ಅಥವಾ ಇವರ ಫರ್ದರ್ ಸ್ಟೇಟ್ಮೆಂಟನ್ನು ಇವರನ್ನು ಮಾಡಿಸಿ ಮರು ಹೇಳಿಕೆ ಅಂತ ಯಾರೋ ಸಂತ್ರಸ್ತೆಯರೋ ಕಂಪ್ಲೇನೆಂಟೋ ಯಾರಿದ್ದಾರೆ ಅವ್ರದ್ದು ಮರು ಹೇಳಿಕೆಯನ್ನು ಪಡ್ಕೊಂಡು ಅಲ್ಲಿ ಚಾರ್ಜ್ ಶೀಟಲ್ಲಿ ಅವರು ಸರಿ ಮಾಡ್ಬೋದು. ಚಾರ್ಜ್ ಶೀಟಲ್ಲಿ ಕೂಡ ಸರಿ ಇಲ್ಲದೇ ಇದ್ದರೆ ಇವರು ಏನು ಆರೋಪಿಗಳು ಅದನ್ನು ಹೈಕೋರ್ಟಿಗೆ ಹೋಗಿ ಕ್ವಾಶ್ ಕೂಡ ಮಾಡೋದಕ್ಕೆ ಹಾಕ್ಬೋದು. ಚಾರ್ಜ್ ಶೀಟ್ ಹಾಕುವಂಥದ್ದಕ್ಕೆ 6 ತಿಂಗಳು ಕಾಲಾವಕಾಶ ಇದೆ. 6 ತಿಂಗಳು ಜಾಸ್ತಿ ಕೂಡ ಕಾಲಾವಕಾಶ ಇದೆ. ಜೈಲಲ್ಲಿ ಇದ್ದವನಿಗೆ ಅವನು 60 ದಿವಸದೊಳಗೆ ಅವನು ಹಾಕಬೇಕು ಹೀನಸ್ ಆಫೆನ್ಸಲ್ಲಿ. ಇನ್ನೊಂದು 90 ದಿವಸ ಟೈಮ್ ಇದೆ. ಆವಾಗ FIRಲ್ಲಿ ಆದಂಥ ಮಿಸ್ಟೇಕ್ಗಳನ್ನು ಅವರು ಚಾರ್ಜ್ ಶೀಟಲ್ಲಿ ಸರಿಪಡಿಸ್ಕೊಳ್ಳುವಂಥ ಅವಕಾಶ ಇದೆ. ಈಗ ನಮಗೆ ಬೇಲಿಗೆ ಬೇಕಾಗಿರೋದು, ನಮಗೆ ಏನು ಆರ್ಗ್ಯುಮೆಂಟಿಗೆ ಬೇಕಾಗಿರೋದು FIRಲ್ಲಿ ಏನೇನಿದೆ, ಏನೇನು ನ್ಯೂನ್ಯತೆ ಇದೆ, ಏನೇನು ಸರಿಯಾಗಿ ಇಲ್ಲ ಅಂತ ಹೇಳುವಂಥದ್ದನ್ನು ಅದು ಬೇಲಿಗೆ ಒಂದು ಗ್ರೌಂಡ್, ನ್ಯಾಯಾಲಯವನ್ನು ಏನು ಕನ್ವಿನ್ಸ್ ಮಾಡುವಂಥದ್ದು. ಅದಕ್ಕೆ ಬೇಕಾದಂಥ ಒಂದು ಹೇಳಿಕೆಗಳನ್ನು ಮೇಲೆ ಅದನ್ನು ಡಿಫೆನ್ಸ್ ಲಾಯರ್ ತಗೋತಾರೆ. ಅದು ಹೇಳಿದ ತಕ್ಷಣಕ್ಕೆ ಅದು ಎಲ್ಲ ಸರಿ ಅಂತ ನಮಗೆ ಹೇಳೋಕ್ಕೂ ಬರೋದಿಲ್ಲ, ಅಥವಾ FIR ಇದ್ದದೆಲ್ಲ ಸರಿ ಅಂತ ನಮಗೆ ಹೇಳೋಕ್ಕೂ ಬರೋದಿಲ್ಲ. ಚಾರ್ಜ್ ಶೀಟಲ್ಲಿ ಸರಿ ಮಾಡ್ತಾರೆ ಅವರು. ಸರ್, ಮತ್ತೆ ನಿನ್ನೆ ಪರ ವಿರೋಧ ಈ 2 ಕಡೆಯಾದ ವಕೀಲರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥ ಇವರು ಜೈನಾ ಕೊಠಾರಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಇವರ ಮಗನ ಮೇಲೆ FIR ಕೂಡ ದಾಖಲಾಗಿದೆ, ಅವರು ಕೂಡ ಅಪ್ಸ್ಕ್ಯಾಂಡಿಂಗ್ನಲ್ಲಿದ್ದಾರೆ, ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ಇದೆ, ಹಾಗಾಗಿ ಅವ್ರಿಗೆ ಬೇಲ್ನ ಕೊಡಬಾರ್ದು ಅಂತ ಹೇಳ್ತಾರೆ ಸರ್. ಈಗ ಅವರ ಮಗನ ಮೇಲೆ ಕೇಸ್ ಇರುವಂಥದ್ದು, FIR ಇರುವಂಥದ್ದು ಅದು ಬೇರೆಯೇ, ಅದು ಬೇರೆ ಸಂಬಂಧಪಟ್ಟಿದ್ದು, ಮಗನಿಗೆ ಸಂಬಂಧಪಟ್ಟಿದ್ದು. ಮಗ ಅವನ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಕೇಸ್ ಇದೆ ಅಂತ ಹೇಳೋದಕ್ಕೆ ತಂದೆನ ಒಳಗಿಡುವಂಥದ್ದು ಸರಿಯಲ್ಲ. ಯಾಕಂದರೆ ತಂದೆ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಏನು ಈ FIRಲ್ಲಿ ಆರೋಪಗಳಿಲ್ಲ ಅಥವಾ ಏನು ಕೂಡ ಇರೋದಿಲ್ಲ. ಈಗ ನಾವು ಏನು ಮಾಡಿದ್ದೀವಿ, ಬೇಯ್ಲಿಗೆ ಬೇಕಾದ್ದು ಈ FIR ಮೇಲೆ ಏನೇನು ಬೇಯ್ಲಿಗೆ ಏನು ಅವಕಾಶ ಇದೆ, ಏನೇನು ಗ್ರೌಂಡ್ಸ್ ಇದೆ ಅದನ್ನು ಅಷ್ಟಕ್ಕೆ ಮಾತ್ರ ತಗೋಬೇಕು ಹೊರತು ಬೇರೆಯವರು ಅವರ ಹೆಂಡತಿ ಮೇಲೆ ಕಂಪ್ಲೇಂಟ್ ಇದೆ, ಅವರ ಮಗನ ಮೇಲೆ ಕಂಪ್ಲೇಂಟ್
ಕಂಪ್ಲೇಂಟ್ ಇದೆ ಅಥವಾ ಇನ್ನೊಬ್ಬನ ಡ್ರೈವರ್ ಮೇಲೆ ಕಂಪ್ಲೇಂಟ್ ಇದೆ, ಅದು ಎಲ್ಲವನ್ನು ಒಟ್ಟು ಸೇರಿಸುವಂಥದ್ದು ಸರಿಯಲ್ಲ. ಈ ಕೇಸಿಗೆ ಏನು ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತಗೊಳ್ಳುವಂಥದ್ದು. ಅದು ಕೂಡ ನ್ಯಾಯಾಲಯ ಕೂಡ ಅದನ್ನು ನೋಡಿ ಅದರ ಮೇಲೆ ವಿಮರ್ಶೆ ಮಾಡಿ ಅದರ ಮೇಲೆ ನೋಡ್ತಾ ಇದೆ ಅಷ್ಟೇ. ಸರ್ ಮತ್ತೆ ಆಗಲೇ ನೀವು ಒಂದು ಮಾತು ಕೂಡ ಹೇಳಿದ್ರಿ, ಹೈಕೋರ್ಟ್ಗೆ ಹೋಗಿ ಕೇಸ್ ಸ್ಕ್ವಾಶಿಂಗ್ ಮಾಡುವ ಅವಕಾಶ ಕೂಡ ಇದೆ ಅಂತ. IPC 482 ಪ್ರಕಾರ ಈ ರೇವಣ್ಣ ಅವರ ಒಂದು ಕೇಸ್ ಏನಿದೆ ಇದು ಸ್ಕ್ವಾಶಿಂಗ್ಗೆ ಅವಕಾಶ ಇದೆಯಾ? ಸ್ಕ್ವಾಶಿಂಗ್ಗೆ 482 CRPC ಕೆಳಗೆ 482 ಅವಕಾಶ ಇದೆ, ಹಾಕ್ಬೋದು. ಆದರೆ ಅಲ್ಲಿ ಅದನ್ನು ಕ್ವಾಶ್ ಆಗುತ್ತಾ ಈ ಸ್ಟೇಜಲ್ಲಿ ಅಂತ ಹೇಳುವಂಥದ್ದು ಅದು ನ್ಯಾಯಾಲಯಕ್ಕೆ ಬಿಟ್ಟಿರುವಂಥದ್ದು. ಯಾಕಂದರೆ ಎಲ್ಲ ಕೇಸ್ಗಳನ್ನು ಕ್ವಾಶ್ ಮಾಡಬೇಕು ಅಂತ ಹೇಳುವಂಥದ್ದಲ್ಲ. ಎಲ್ಲ ಕೇಸ್ಗಳಲ್ಲಿ ಕ್ವಾಶ್ ಮಾಡೋದಕ್ಕೆ 480 ಕೆಳಗೆ ಹಾಕ್ಬೋದು. ಹಾಕಿದ ನಂತರ ಅದು ಸರಿ ಇದೆಯೋ ಇಲ್ವೋ ಏನು ಎತ್ತಂತ ನೋಡುವಂಥದ್ದು ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುವಂಥದ್ದು. ಅದು ಆಗುತ್ತೆ ಅಂತ ಹೇಳೋಕ್ಕೆ ಬರುವುದಿಲ್ಲ ಅದು ಅಷ್ಟೇ. ಸರ್ ಆದರೆ ಇವ್ರು ಅಪ್ಲಿಕೇಬಲ್ಲ ಹಾಕ್ಬೋದಾ ಒಂದು ಕೇಸ್ನ? ಆ ರೀತಿಯಾಗಿ ಒಂದು ಹೈಕೋರ್ಟಿಗೆ ಅಪೀಲ್ ಮಾಡ್ಬೋದಾ? ಹೈಕೋರ್ಟಿಗೆ ಅಪೀಲ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಹೈಕೋರ್ಟಲ್ಲಿ ಅದು ಅಡ್ಮಿಟ್ ಆಗುವಂಥದ್ದು ಅಥವಾ ಸ್ಟೇ ಕೊಡುವಂಥದ್ದು ಅಥವಾ ಕಾಶ್ ಆಗುವಂಥದ್ದು ಅದು ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ವಿವೇಚನೆ ಬಿಟ್ಟಿರುವಂಥದ್ದು, ಅದು ಏನೇನು ಗ್ರೌಂಡ್ ಇದೆ ಅಂತ. ಆದರೆ FIR ಸ್ಟೇಜಲ್ಲಿ ಇವಾಗ ಹಾಕುವಂಥದ್ದು ಹಾಕಿ ಆಗುತ್ತೆ ಅಂತ ಹೇಳೋಕ್ಕೆ ಅದು ಬರುವುದಿಲ್ಲ. ಹಾಕಬಾರದು, ಹಾಕೋಕ್ಕೆ ಆಗೋದಿಲ್ಲ ಅಂತಲ್ಲ, ಹಾಕುವ ಪ್ರೊವಿಷನ್ ಇದೆ. FIR ಕ್ವಾಶ್ ಮಾಡುವಂಥದ್ದು ಬಹಳ ವಿರಳ, ಎಲ್ಲ ಕೇಸಲ್ಲಿ ಮಾಡೋದಿಲ್ಲ. ಚಾರ್ಜ್ ಶೀಟ್ ಹಾಕಿದಾಗ ಅದನ್ನು ಮಾಡ್ಬೋದು ಅಂತ ಹೇಳಿದರೆ, ಚಾರ್ಜ್ ಶೀಟ್ ಹಾಕಿದಾಗ ಎಲ್ಲ ಫುಲ್ ಫ್ಲೆಡ್ಜ್ಡ್ ಇನ್ವೆಸ್ಟಿಗೇಷನ್ ಇದೆ. ಇನ್ವೆಸ್ಟಿಗೇಷನ್ ಆದ ನಂತರ ಸಾಕ್ಷಿದಾರರದು, ಆಮೇಲೆ ಏನೇನು ಸೀಸ್ ಮಾಡಿದ್ದಾರೆ, ಏನೇನು ಮೆಟೀರಿಯಲು, ಇವರ ಫರ್ದರ್ ಹೇಳಿಕೆ, ಏನು ಕೇಸು ಮಾಡಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಅವರು ನೋಡ್ತಾ ಹೋಗ್ತಾರೆ ಅಷ್ಟೇ. ಈ FIRಗಿಂತ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅದೊಂದು 482 ಹೋಗುವಂಥದ್ದು ಸೂಕ್ತ ಅಷ್ಟೇ. FIR ಆಗಿ ಚಾರ್ಜ್ ಶೀಟ್ ಆದ್ಮೇಲೆ ಹೋಗೋದು ಸೂಕ್ತನಾ? ಸೂಕ್ತ. ಇಲ್ಲ ಚಾರ್ಜ್ ಶೀಟ್ ಆಗೋ ಮುಂಚೆ ಹೋಗೋದು? ಆಗೋ ಮುಂಚೆ ಅಂದರೆ FIR ಸ್ಟೇಜಲ್ಲಿ ಎಲ್ಲ ಹೆಚ್ಚಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ FIR ಸ್ಟೇಜಲ್ಲಿ ಇನ್ವೆಸ್ಟಿಗೇಷನ್ ಸ್ಟೇಜ್ ಇದೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ, ಅವ್ರು ಏನು ಚಾರ್ಜ್ ಹಾಕ್ತಾರೆ ಅಂತ ನೋಡೋಣ, ಆನಂತರ ಬನ್ನಿ ಅಂತ ಹೇಳುವಂಥದ್ದು ಹೆಚ್ಚು ಕೆಲವು ಕೇಸ್ಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಕೇಸುಗಳನ್ನು ಕ್ರೋಢೀಕರಿಸಿ ಒಟ್ಟಿಗೆ ಬೇರೆ ಬೇರೆ ಜನರ ವಿರುದ್ಧವಾಗಿ ಹಾಕಿದಂಥ ಕೇಸಿಗೂ ಇವರ ಬೇಲ್ ಪಿಟಿಷನ್ಗೆ ಇರುವಂಥಕ್ಕೂ ಬೇಲ್ ಪಿಟಿಷನ್ಗೆ ಅದು ಬಾಧಕ ಆಗೋದಿಲ್ಲ. ಯಾಕೆಂದರೆ ಒಂದನೇದಾಗಿ ಆ ರೆಕಾರ್ಡ್ ಏನು ಪೆನ್ ಡ್ರೈವ್ ಅದನ್ನು ರೆಕಾರ್ಡ್ ಮಾಡಿದ್ದನ್ನು ಇವರು ಲೀಕ್ಔಟ್ ಮಾಡಿದ್ದಾರೆ, ಬೇರೆಯವರು ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಹಂಚಿದ್ದಾರೆ. ಅದನ್ನು ಪೆನ್ ಡ್ರೈವ್ ಅದನ್ನು ಖಾಸಗಿಯಾಗಿ ಒಬ್ಬ ವ್ಯಕ್ತಿ ಹತ್ರ ಮಾತ್ರ ಅವನು ಮಾಡಿದನೋ ಅಥವಾ ಇಲ್ವೋ ಅಂತ ಹೇಳುವಂಥದ್ದು ಅದು ಅವನ ಹೇಳಿಕೆ ನೋಡಬೇಕಾಗ್ತದೆ. ಅದನ್ನು ಪಬ್ಲಿಷ್ ಮಾಡಿದ್ದು ಕೂಡ ತಪ್ಪು ಇವರು. ಯಾಕಂದರೆ IT ಆ್ಯಕ್ಟಲ್ಲಿ ಅವನ ಪರ್ಮಿಷನ್ ಇಲ್ಲದೆ ಅಥವಾ ಬೇರೆ ಯಾವುದೇ ಪರ್ಮಿಷನ್ ಇಲ್ಲದೆ ಅದನ್ನು ತಗೊಂಡೋಗಿ ಬೇರೆಯವರಿಗೆ ಕೊಟ್ಟು ಅದನ್ನು ಬೇರೆಯವರು ಪಡ್ಕೊಂಡಿದ್ದು, ಅದು ಬೇರೆಯವರು ಅದು ನನ್ನ ಹತ್ರ ಇದೆ ಅಂತ ಆಗಿದ್ದರೆ, ಅಶ್ಲೀಲವಾದಂಥ ಇದೆ ಅಂತ ಆದರೆ ಅದನ್ನು ಪೊಲೀಸರಿಗೆ ಅದನ್ನು ಕೊಡಬೇಕಿತ್ತು. ಪೊಲೀಸರಿಗೆ ಅದನ್ನು ಸರೆಂಡರ್ ಮಾಡಿ ಅದು ಪೊಲೀಸ್ನವರು ಅದನ್ನು ಮಹಾಜರಲ್ಲಿ ಅದನ್ನು ಸೀಸ್ ಮಾಡಿ ಮುಂದಿನ ತನಿಖೆಯನ್ನು ಮಾಡಬೇಕಿತ್ತು. ಇವರೇ ಅದನ್ನು ತಗೊಂಡು ಅದನ್ನು ಎಲ್ಲ ಕಾಪಿ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ಹಂಚಿರುವಂಥದ್ದು ಬಹಳ ದೊಡ್ಡ ಅಪರಾಧ ಅದು. ಸರ್ ಇಷ್ಟೊತ್ತು ರೇವಣ್ಣ ಅವರ ಕೇಸ್ ಬಗ್ಗೆ ಆಗಿರ್ಬೋದು, ಅವರ ಜಾಮೀನು ಅರ್ಜಿ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಟ್ರಿ. ಮತ್ತು ಈಗ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಅವ್ರಿಗೆ ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕಾಗಿಲ್ಲ? SIT ತನಿಖಾ ತಂಡ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಿದೆ, ಲುಕ್ಔಟ್ ನೋಟಿಸ್ ಕೂಡ ಕೊಟ್ಟಿದ್ರು. ಯಾಕೆ ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅನ್ಸುತ್ತೆ? ಈಗ ಅವರು ಭಾರತ ದೇಶದಲ್ಲಿ ಇದ್ದಿದ್ದರೆ ಭಾಳಷ್ಟು ಬೇಗದಲ್ಲಿ ಅತಿ ಶೀಘ್ರದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭ ಬರ್ತಾ ಇತ್ತು. ಇವಾಗ ಅವರೇನು ಮಾಡಿದ್ದಾರೆ, ವಿದೇಶದಲ್ಲಿ ಇದ್ದಾರಾ ಇಲ್ವ ಅಂತ ಹೇಳುವಂಥದ್ದು ಕೂಡ ಅಲ್ಲಿ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ ಇರ್ತದೆ. ಈಗ ಹಿಂದೆ ಎಲ್ಲ ಏನು ಮಾಡೋದು, ಅಂಡರ್ವರ್ಲ್ಡ್ಗಳು ಏನೋ ಬೇರೆ ಬೇರೆ ಅಂಡರ್ವರ್ಲ್ಡ್ಗಳು ಬೇರೆ ಬೇರೆ ಊರಿಗೆ ಹೋಗಿ ಅದನ್ನು ತಿಂಗಳಗಟ್ಟಲೆ ಅಲ್ಲಿ ಹೋಗಿ ಅಲ್ಲಿ ವಿರಮಿಸ್ತಾ ಇದ್ದರು, ಅಲ್ಲಿ ಸಿಗ್ತಾ ಇರಲಿಲ್ಲ. ಇವರ ಏನು ಬ್ಲೂ ಕಾರ್ನರ ಅಥವಾ ರೆಡ್ ಕಾರ್ನರ್ ಯಾವ ಕಾರ್ನರ್ ಆದರೂ ಕೂಡ ಅದನ್ನು ಆ ದೇಶದವರು ಅದನ್ನು ಆದಷ್ಟು ಬೇಗ ಅದನ್ನು ಪತ್ತೆ ಹಚ್ಚಿ ಕೊಡಬೇಕಾಗಿದ್ದು ಕೂಡ ಅವರ ಅಂಬೆಸಿ ಅವರಿಗೆ ಬಿಟ್ಟಿರೋದು. ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ, ನಾವು ಹಿಡಿದು ಕೊಟ್ಟರೆ ನಮ್ಮ ದೇಶಕ್ಕೆ ಕಳಂಕ ಬರ್ತದೆ ಅಂತ ಹೇಳೋದು ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ, ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತಾರೆ ಅವರು. ಈಗ ಕೆಲವು ಏನು ಮೊದಲೆಲ್ಲ ಅಂಡರ್ವರ್ಲ್ಡ್ಗಳು ಇವನು ದುಬೈ ಅರಬ್ ಕಂಟ್ರಿಗೆಲ್ಲ ಹೋಗಿ
ಅಲ್ಲಿ ತಲೆಮೆರೆಸ್ಕೊಂಡು ಇರ್ತಾಯಿದ್ರು. ಅಂದರೆ ಅವರನ್ನು ಆ ದೇಶವು ಅದನ್ನು ಹಿಡಿದು ಅವರನ್ನು ಅರೆಸ್ಟ್ ಮಾಡಿ ಇವರಿಗೆ ಒಪ್ಪಿಸಬೇಕು. ಅಂಥದ್ದನ್ನು ಕೆಲವು ದೇಶಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಅಷ್ಟು ಶೀಘ್ರವಾಗಿ ಅದನ್ನು ಮಾಡೋದಿಲ್ಲ. ಯಾಕಂದರೆ ಮುಂದಿನ ಎಂಬೆಸಿಗೆ ಅವರಿಗೆ ತೊಂದರೆ ಆಗ್ತದೆ, ಮುಂದಿನ ಇದಕ್ಕೆ ಅವರಿಗೆ ಸ್ವಲ್ಪ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳೋದಕ್ಕೆ, ಸೇಫ್ಟಿ ನಮ್ಮದು ಇಲ್ಲ ಅಂತ ಹೇಳುವಂಥದ್ದು ಜನ ಯೋಚನೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತಾ ಇರ್ಬೋದು. ಸರ್, ಈಗಾಗಲೇ ನೀವು ಹೇಳಿದ್ರಿ ಬೇರೆ ದೇಶದಲ್ಲಿ ಇದ್ದರೆ ಕೂಡ ಹಿಡಿಯೋದು ಅಷ್ಟು ಸುಲಭ ಅಲ್ಲ, ಕಷ್ಟ ಅಂತ. ಮತ್ತು ಈಗ ಏನು ತನಿಖಾ ತಂಡ SIT ತನಿಖಾ ತಂಡ ಏನಿದೆ, ಅವ್ರಿಗೆ ನೋಟಿಸ್ಗಳು ಸಾಕಷ್ಟು ಬಾರಿ ಜಾರಿ ಮಾಡಿದರು. ಅವರು ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಆಗಮಿಸಿಲ್ಲ. ಅದೇನಾದರೂ ಅವ್ರ ಮೇಲೆ ಜಾಸ್ತಿ ಶಿಕ್ಷೆ ಆಗುವ ಪ್ರಬಲಗಳು ಕಾಣಿಸ್ಬೋದಾ ನಮಗೆ? ಈಗ ಉದಾಹರಣೆಗೆ ಮಲ್ಯ ಸಾವಿರಾರು ಕೋಟಿಗಳನ್ನು ಲಪಡಾಯಿಸಿ ಹಲವಾರು ಇಲ್ಲಿ ವಾರಂಟ್ಗಳು ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಎಲ್ಲಿಂದ ಬಂದರೂ ಅವರನ್ನು ಹಿಡಿದು ತರೋಕ್ಕೆ ಆಗಿಲ್ಲ. ಆ ದೇಶದವರು ಅವರನ್ನು ಇಲ್ಲಿಗೆ ಕಳಿಸಿಲ್ಲ. ಏನೋ ಒಂದು ರೀತಿಯ ಇಂಡೈರೆಕ್ಟಾಗಿ ಒಂದು ಪ್ರೊಟೆಕ್ಷನ್ SIT ಅವರು ಮನೆ ಗೋಡೆಗೆ ಅಂಟಿಸಿದೋ ಅಥವಾ ಅಲ್ಲಿ ಬೇರೆಯವರಿಗೆ ಕೊಟ್ಟಿರೋದು ಇದಿರ್ತದೆ. ಆವಾಗ ರೇವಣ್ಣವರಿಗೆ ನೋಟಿಸ್ ಸಿಕ್ಕಿಲ್ಲ ಅಂತ ಹೇಳೋದಕ್ಕಿಂತಲೂ ಅವ್ರು ಏನು ಮಾಡಿದ್ದಾರೆ, ಅವರ ಲಾಯರ್ ಮುಖಾಂತರ ಹೇಳಿ ಕಳಿಸಿದ್ದಾರೆ, ಅಲ್ಲಿ ಅರ್ಜಿ ಹಾಕಿದ್ದಾರೆ, ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಯಾಕೆಂತ ಹೇಳಿದರೆ ಅವರು ಆ್ಯಂಟಿಸಿಪೇಟ್ರಿ ಬೇಲ್ ಹಾಕಿ, ಆ್ಯಂಟಿಸಿಪೇಟ್ರಿ ಬೇಲಲ್ಲಿ ನನ್ನನ್ನು ಈಗ ನೇರವಾಗಿ SIT ಮುಂದೆ ಹೋದರೆ ಅರೆಸ್ಟ್ ಮಾಡ್ತಾರೆ. ಆದರೆ ಒಂದಲ್ಲ ಒಂದಿನ ಈ ರೀತಿ ಆಗುತ್ತೆ, ಅರೆಸ್ಟ್ ಆಗುತ್ತೆ ಅಂತ ಹೇಳುವಂಥದ್ದು ಗೊತ್ತಿದ್ದರೂ ಕೂಡ ಆ ಒಂದು ಭಯದಲ್ಲಿ ಏನಾಗ್ತದೆ, ಅವರು ನೇರವಾಗಿ SIT ಮುಂದೆ ಹಾಜರಾಗೋದಕ್ಕೆ ಹಿಂಜರಿತಾ ಇದ್ದರು. ಆನಂತರ ಅದೇ ಒಂದು ಡಿಫೆನ್ಸ್ ತಗೊಂಡು ಇದನ್ನು SIT ಮುಂದೆ ಹಾಜರಾಗಿಲ್ಲ, ತನಿಖೆಗೆ ಹಾಜರಾಗಿಲ್ಲ. ತನಿಖೆ ಹಾಜರಾಗಿದ್ದರೆ ಏನಾಗ್ತಿತ್ತು, ಅವರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂಥದ್ದು ಒಂದು ಸಂದರ್ಭ ಬರ್ತಾ ಇತ್ತು. ಅದಕ್ಕೋಸ್ಕರ ಅವರು ಕೂಡ ಹಿಂಜರಿದರು. ಇವರಿಗೆ ಹೇಳೋದಕ್ಕೂ ಕೂಡ ಒಂದು ಕಾರಣ ಸಿಕ್ತು, ನಮ್ಮ SIT ಮುಂದೆ ಹಾಜರಾಗಿಲ್ಲ ಅಂತ. ಹಾಜರಾದರೆ ಅದರ ಪರಿಣಾಮ ಏನಾಗ್ತಿತ್ತು, ಅರೆಸ್ಟ್ ಆಗಿ ಜೈಲಿಗೆ ಹೋಗುವಂಥ ಪರಿಣಾಮ ಅಷ್ಟೇ. ಈಗ ಅಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಅವನನ್ನು ಹಿಡಿದು ತಂದು ಒಂದು ಕೇಸಲ್ಲಿ ಈಗ ಅರೆಸ್ಟ್ ಮಾಡಿ ಒಂದು ಕೇಸಲ್ಲಿ ಅವನ್ನ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಿದಾಗ ಬೇರೆ ಬೇರೆ FIRಗಳು ಬಂದು 10 ಕೇಸುಗಳು ರಿಜಿಸ್ಟರ್ ಆಗುವಂಥ ಸಂದರ್ಭ ಬರ್ಬೋದು. ಆವಾಗ ಏನಾಗ್ತದೆ, ಅವನಿಗೆ ಜಾಮೀನು ಸಿಗುವಂಥದ್ದು ಕೂಡ ಅಷ್ಟು ಸುಲಭದ ಕೆಲಸನೂ ಅಲ್ಲ. ಅದು ಭಾಳ ತೀವ್ರತರವಾದಂಥ ಒಂದು ಹೀನಸ್ ಅಫೆನ್ಸ್ ಕೂಡ ಹಾಕಿರ್ತಾರೆ FIRಲ್ಲಿ. ಆದ್ದರಿಂದ ಅವನು ಅರೆಸ್ಟ್ ಆದರೆ ಅವನು ತಿಂಗಳಗಟ್ಟಲೆ ಇವನು ವರ್ಷಗಟ್ಟಲೆ ಕೂಡ ಅವನು ಜೈಲಲ್ಲಿ ಇರುವಂಥ ಸಂದರ್ಭ ಬರ್ಬೋದು. ಅದು ಪ್ರತಿ ಕೇಸಿಗೂ ಅವನು ಒಂದೊಂದು ಬೇಲ್ ಅಪ್ಲಿಕೇಶನ್ ಹಾಕಿ ಪ್ರತಿ ಕೇಸಲ್ಲೂ ಕೂಡ ಜಾಮೀನು ಪಡಬೇಕಾಗ್ತದೆ. ಸರ್, ಮತ್ತು ಈಗಾಗಲೇ ನೀವು ಹೇಳಿದ್ರಿ ಅವರು ಕಾಲಾವಕಾಶ ಕೂಡ ಕೇಳಿದರು ಅಂತ. 7 ದಿನಗಳ ಕಾಲಾವಕಾಶ ಕೂಡ ಕೇಳಿದರು ಸರ್. ಆ ಕಾಲಾವಕಾಶ ಕೂಡ ಮುಕ್ತಾಯ ಆಗಿದೆ, ಮೊನ್ನೆ ಅಷ್ಟೇ ಮುಕ್ತಾಯ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದರೆ SIT ತನಿಖಾ ತಂಡ ಇನ್ನೊಮ್ಮೆ ನೋಟಿಸ್ ಕೂಡ ಜಾರಿ ಮಾಡ್ಬೋದಾ? ಯಾವ ರೀತಿಯಾಗಿ ಪ್ರೊಸೀಡಿಂಗ್ಸ್ ತೊಗೊಂಡು ಹೋಗ್ಬೋದು SIT? ಈಗ ಇನ್ನೊಂದು ಸರಿ ಇವನು ಜಾಮೀನಿಗೆ, ಈಗ ಜಾಮೀನು ಅವರಿಗೆ ಅರ್ಜಿ ಇದೆ, ಈಗ ಜುಡಿಷಿಯಲ್ ಕಸ್ಟಡಿ ಇದ್ದಾರೆ ರೇವಣ್ಣವರು. ಮೊದಲು ಅವರನ್ನು ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಿದ್ದಾರೆ. ಆದರೆ ವಿಚಾರಣೆಯಲ್ಲಿ ಅವರಿಗೆ ಬೇಕಾದಂಥ ಉತ್ತರ ಬಂದಿಲ್ಲ. ಅವರು ಒಂದೇ ಒಂದು ಉತ್ತರ, ನಾನು ಇದರಲ್ಲಿ ಭಾಗಿಯಾಗಿಲ್ಲ, ನಾನು ಇದರಲ್ಲಿ ಹೇಗೆ ಯಾವ ಸ್ಟೇಟ್ಮೆಂಟ್ ಕೊಡಲಿ ಅಂತ ಹೇಳುವಂಥದ್ದನ್ನೇ ಒಂದನ್ನೇ ಅವರು ಏನು ಪಠಿಸ್ತಾ ಹೋದರು. ಅವರು ಅದು ಒಂದೇ ಒಂದು ಉತ್ತರ ಕೊಡ್ತಾ ಹೋದರು. ಈ ಕೇಸಿಗೆ ನನಗೂ ಸಂಬಂಧ ಇಲ್ಲ, ಈ ಕೇಸಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಇನ್ನು ಯಾವ ರೀತಿಯಲ್ಲಿ ಏನು ನಾನು ಉತ್ತರ ಕೊಡಲಿ ಅಂತ. ಬೇರೆ ಜನರಾಗಿದ್ದರೆ ಕ್ರಿಮಿನಲ್ಗಳು, ಬೇರೆ ಬೇರೆ ಪಂಟ್ರು ಗಿಂಟ್ರು ಅಂಥವ್ರನ್ನೆಲ್ಲ ಕೆಲವು 3rd ಡಿಗ್ರಿ ಏನು ಮೆಥಡ್ ಉಪಯೋಗ ಮಾಡಿ ಅವರನ್ನು ಬಾಯಿ ಬಿಡಿಸ್ತಾ ಇದ್ದರು. ಕೆಲವ್ರದ್ದು ಏನು ಮಾಡ್ತಾರೆ, ಪೊಲೀಸಲ್ಲಿ ನಾವು ನೋಡಿದಾಗೆ ಕ್ರಿಮಿನಲ್ ಕೇಸಲ್ಲಿ ಅವರ ಸ್ವ-ಇಚ್ಛೆ ಹೇಳಿಕೆಯನ್ನು ಬರ್ಕೊಳ್ತಾರೆ. ಸ್ವ-ಇಚ್ಛೆ ಹೇಳಿಕೆಯನ್ನು ಬರ್ಕೊಂಡಾಗ ಇವ್ರನ್ನ ರೇವಣ್ಣವ್ರನ್ನ ಕೇಳಿದಾಗ, ನಾನು ಹೇಳಿದಂಗೆ ಬರೆದ್ರೆ ಮಾತ್ರ ನಾನು ಸಹಿ ಮಾಡ್ತೀನಿ ಸ್ವ-ಇಚ್ಛೆ ಹೇಳಿಕೆಗೆ, ಇಲ್ಲ ಅಂತ ಹೇಳಿದ್ರೆ ನೀವು ಹೇಳಿದಂಗೆ ರೀತಿಯಲ್ಲಿ ಬರ್ಕೊಂಡು ನಾನು ಸಹಿ ಮಾಡೋದಿಲ್ಲ ಅಂತ ಹೇಳೋದನ್ನು ಕೂಡ ಅವರು ಉತ್ತರ ಕೊಟ್ಟರು ಧೈರ್ಯವಾಗಿ. ಯಾಕೆಂದರೆ ಅವರೊಬ್ಬ ಮಂತ್ರಿ ಆಗಿದ್ದವರು, ಅವರು ನಂತರ ರಾಜಕೀಯ ಪಳಗಿದವರು, ಅದಲ್ಲದೆ ಪ್ರತಿಷ್ಠಿತ ಕುಟುಂಬ ಕೂಡ ಬಂದವರು. ಅವರು ಮಂತ್ರಿ ಆಗಿದ್ದಾಗ ಎಷ್ಟೋ ಅಧಿಕಾರಿಗಳನ್ನು ಅವರ ಕೈ ಕೆಳಗೆ ಅವರು ಇಟ್ಕೊಂಡು ಅವರನ್ನು ಕೆಲಸ ಮಾಡಿಸ್ಕೊಂಡು ಇದ್ದಂಥವರು. ಆಗ ಅವರು ನೇರವಾಗಿ ಹೇಳಿದರು, ನಾನು ಹೇಳಿದಾಗೆ ಬರ್ಕೊಂಡ್ರೆ ನನ್ನ ಸ್ವ-ಇಚ್ಛೆ ಹೇಳಿಕೆ ಮಾತ್ರ ನಾನು ಸಹಿ ಮಾಡಬಲ್ಲೆ, ನೀವು ಹೇಳಿದಂಗೆ ಬರೆದ್ರೆ ನಾನು ಸಹಿ ಮಾಡೋದಿಲ್ಲ ಅಂತ. ಸರ್, ಇದೇ ಪ್ರಶ್ನೆ ಕೂಡ ನಿನ್ನೆ ಸ್ಪೆಷಲ್ PP ಅವರೇನಿದ್ದಾರೆ ಆ ಪ್ರಶ್ನೆ ಕೂಡ ಮ್ಯಾಜಿಸ್ಟ್ರೇಟ್ನ ಬಳಿ ಇರ್ತಾರೆ. ರೇವಣ್ಣ ಅವರು ತನಿಖೆಗೆ ಯಾವುದೇ ರೀತಿಯಾದ ಸ್ಪಂದನೆ ಕೂಡ ಕೊಡಲಿಲ್ಲ, ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ಕೊಡಲಿಲ್ಲ ಅಂತ ಹೇಳ್ತಾರೆ ಸರ್. ಹೌದು, ಹೇಳಿಕೆಯನ್ನು ಕೊಡುವಂಥ ಏನಿದೆ, ಹೇಳಿಕೆಯನ್ನು ಕೊಡುವಂಥದ್ದು ಅವರ ಕುತ್ತಿಗೆಗೆ ನೇಣು ಹಾಕೊಳ್ಳುವಂಥದ್ದು ಹೇಳಿಕೆಯನ್ನು ಅವರು ಕೊಡೋಕ್ಕೆ ಹೋಗಲಿಲ್ಲ. ಅವರು ಒಂದೇ ಒಂದು ಮಾತು ಹೇಳಿದ್ದು, ನಾನು ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ, ಇದರ ಬಗ್ಗೆ ನನಗೆ ಗೊತ್ತಿಲ್ಲ. ಇದರಲ್ಲಿ ಏಟುವನ್ನು ಮಾಡಿದರು, ಅಬೆಟರ್ ಅಂತ. ಇವರು ಹೇಳಿದ್ದರಿಂದ ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಿಕೊಂಡು ಅವನು ಹೋದ ಅಂತ.
A1 ಅವನು ಸತೀಶ್. ಸತೀಶ್, A2 ಇವರು. ಹಾಗಿದ್ರೆ ಇವರು ಹೇಳಿ ಮಾಡಿದ್ನೋ ಅಲ್ಲ ವಾಲಂಟ್ರಿಯಾಗಿ ಅವನೇ ಕರ್ಕೊಂಡೋದ್ನ ಅಥವಾ ಇವಳು ಹೋಗಿ ಅಲ್ಲಿ ಇದ್ಲ ಅಂತ ಹೇಳುವಂಥದ್ದನ್ನು ಈಗ ಇನ್ನು ತನಿಖೆಯಿಂದ ಬರಬೇಕಾಗ್ತದೆ. ಈಗ ನನಗೆ ಯಾವುದಕ್ಕೂ ಸಂಬಂಧ ಏನು ಪಟ್ಟಿಲ್ಲ ಅಂತ ಆದ ಮೇಲೆ ಹೇಳಿಕೆಯನ್ನು ಯಾವ ರೀತಿ ಹೇಳಿಕೆಯನ್ನು ಇವರು ಕೊಡ್ತಾರೆ? ಇವರು ಒಂದೇ ಒಂದು ಹೇಳಿದ್ದು, ನಾನು ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ದರಿಂದ ನನ್ನ ಹೇಳಿಕೆ ನಾನು ಹೇಳಿದಂಗೆ ಬರ್ಕೊಂಡ್ರೆ ನಾನು ಸಹಿ ಮಾಡ್ತೀನಿ, ಅಲ್ಲದೇ ಇದ್ದರೆ ನೀವು ಹೇಳಿದಂಗೆ ಮಾಡೋಕ್ಕಾಗೋದಿಲ್ಲ. ಸರ್ ಈಗ ಅಷ್ಟೇ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಕೂಡ ಮಾತಾಡ್ತಿದ್ವಿ. ಅದೇ 7 ದಿನಗಳ ಕಾಲಾವಕಾಶ ಏನು ಕೇಳಿದ್ರು ಅದು ಕೂಡ ಮುಕ್ತಾಯಗೊಂಡಿದೆ ಅಂತ ನಾನು ಕೇಳಿದೆ ನಿಮಗೆ ಈ ಹಿಂದೆ ಕೂಡ. ಮತ್ತು ಅದು ಏನಾದರೂ ಈ ಕಾಲಾವಕಾಶ ಮುಗಿದ ನಂತರ SIT ಅವ್ರು ಮತ್ತೊಮ್ಮೆ ನೋಟಿಸ್ ಕೂಡ ಜಾರಿ ಮಾಡ್ತಾರೆ, ಇಲ್ಲ ಯಾವ ರೀತಿಯಾಗಿ ಅವ್ರು ಮುಂದುವರಿತಾರೆ ಸರ್ SIT ತನಕ? ಮತ್ತೊಮ್ಮೆ SIT ಅವರು ನೋಟಿಸ್ ಕೊಟ್ಟು ಇವರನ್ನ ಹೇಳಿಕೆಗೆ ಏನೋ ಕರಿಬೋದು, ನೋಟಿಸ್ ಕೊಟ್ಟು. ಯಾಕಂದರೆ ಒಂದು ವೇಳೆ ಜಾಮೀನು ಆದರೂ ಕೂಡ ತನಿಖೆಗೆ ಹಾಜರಾಗಬೇಕು. ಪೊಲೀಸರು ಕರೆದಾಗ ತನಿಖೆಗೆ ಹಾಜರಾಗಬೇಕು. ನೀವು ಪೊಲೀಸರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪೊಲೀಸಿಗೆ ಎಲ್ಲ ಇನ್ವೆಸ್ಟಿಗೇಷನ್ಗೆ ನೀವು ಹಾಜರಾಗಬೇಕು. ಹಾಜರಾಗಿಲ್ಲ ಅಂದರೆ ನಿಮ್ಮ ಜಾಮೀನು ಅರ್ಜಿ, ನೀವು ಕೊಟ್ಟಂಥ ಜಾಮೀನು ತಿರಸ್ಕೃತ ಆಗುತ್ತೆ ಅಂತ ಹೇಳುವಂಥ ಕಂಡೀಷನ್ ಮೇಲೇ ಜಾಮೀನು ಕೊಡುವಂಥದ್ದು. ಜಾಮೀನು ಕೊಡುವಂಥದ್ದು ಏನು ಜುಡಿಷಿಯಲ್ ಕಸ್ಟಡಿಯಿಂದ ಅಥವಾ ಪೊಲೀಸ್ ಕಸ್ಟಡಿಯಿಂದ ಹೊರಗೆ ಬಂದು ಆ ಎಲ್ಲ ವಿಧಾನಗಳನ್ನು ಮುಗಿಸೋದಕ್ಕೆ, ಇನ್ವೆಸ್ಟಿಗೇಷನಿಗೆ, ಎಲ್ಲ ಏನು ವಿಚಾರಣೆಗೆ ಒಳಪಡುವಂಥದ್ದು ಇವರಿಗೆ ಒಂದು ಕಂಡೀಷನ್ ಇರ್ತದೆ. ಅದೇ ರೀತಿಯಾಗಿ ಸಾಕ್ಷಿದಾರರನ್ನು ಬೆದರಿಸಬಾರ್ದು, ಯಾವುದೇ ಆಮಿಷ ಅವರಿಗೆ ಕೊಡಬಾರ್ದು. ಏನು ಸಾಕ್ಷಿದಾರರನ್ನು ಯಾವುದೇ ರೀತಿಯಲ್ಲಿ ಅವರನ್ನು ತೊಂದರೆ ಮಾಡಬಾರ್ದು ಅಂತ ಹೇಳುವಂಥ ಕಂಡೀಷನ್ ಕೂಡ ಅವರಿಗೆ ಇರ್ತದೆ. ಸರ್ ಈಗ ಪ್ರಶ್ನೆಗಳ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು. ಈ ವಿಡಿಯೋ ಸೋರಿಕೆ ಏನು ಮಾಡಿದ್ದಾರೆ ಅವ್ರ ವಿರುದ್ಧ ಕೂಡ FIRಗಳು ದಾಖಲಾಗಿದೆ. ಅವರು ಕೂಡ ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸಿದ್ರು. ಅವ್ರ ನಿರೀಕ್ಷಣಾ ಜಾಮೀನು ಕೂಡ ವಜಾ ಆಗಿದೆ. ಅವ್ರ ಮೇಲೆ ಯಾವ ರೀತಿಯಾಗಿ SIT ತನಿಖಾ ತಂಡ ಆ್ಯಕ್ಷನ್ ತಗೊಳುತ್ತೆ? ಈಗ SIT ಈಗ ಅದನ್ನು ಸೋರಿಕೆ ಆಗಿದ್ದಂತೂ ನೀವು ನೋಡಿರ್ಬೋದು. ಒಬ್ಬರು ಅಲ್ಲಿ ವಕೀಲರಾಗಿದ್ದಂಥವರು, ಅನುಭವಿ ವಕೀಲರು ಹಾಸನದಲ್ಲಿ ಇದ್ದವರು, ಅವರು ಹೇಳ್ತಾರೆ, ನನಗೆ ಕಾರ್ತಿಕ್ ಮೇಲೆ ಕೇಸ್ ಹಾಕಿದಾಗ ಇದನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡೋದಕ್ಕೆ ನನಗೆ ಕೊಟ್ಟರು, ಈ ವಿಡಿಯೋವನ್ನು ನನಗೆ ಕೊಟ್ಟರು. ಆದರೆ ಅದು ವಿಡಿಯೋವನ್ನು ಹಾಜರು ಮಾಡಿದ್ರಾ ಕೋರ್ಟಿಗೆ? CD-ಯನ್ನು ಹಾಜರು ಮಾಡಿದ್ರಾ? ಇಲ್ಲ. ಒಂದು ವೇಳೆ ಕೊಟ್ಟಿದ್ದರೆ ಅದನ್ನು ಇಟ್ಕೊಂಡು ಇದು ಏನು ಅನೈತಿಕ ವ್ಯವಹಾರಗಳ ಒಂದು ವಿಡಿಯೋ, ಇದನ್ನು ಅತ್ಯಾಚಾರದ ವಿಡಿಯೋ ಇದು, ಅದರಿಂದ ಈ ಅಶ್ಲೀಲ ವಿಡಿಯೋ ಇದು, ಇದನ್ನು ನನಗೆ ಇವನು ಹೆಂಗೆ ತಂದು ಕೊಟ್ಟ, ನಾನು ಇದನ್ನು ಹೆಂಗೆ ಉಪಯೋಗಿಸಬೇಕು ಅಂಥೇಳಿ ಅದನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ಬೋದಿತ್ತು. ಅದನ್ನು ಹಿಡ್ಕೊಂಡು ಅದನ್ನು ಏನು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಪಬ್ಲಿಷ್ ಮಾಡಿ ಇದನ್ನು ದೊಡ್ಡ ಮಟ್ಟದ ಒಂದು ಪ್ರಚಾರಕ್ಕೆ ಒಳಪಡಿಸುವಂಥ ಇದು ಅಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಸರಿಯಾದ ವ್ಯವಹಾರ ಅಲ್ಲ ಅದು. ಕಾರ್ತಿಕ್ ಕೂಡ ಅಷ್ಟೇ, ಅದನ್ನು ಕಾರ್ತಿಕ್ ಅದು ಅಶ್ಲೀಲ ಅಂತ ಇದ್ದದನ್ನು ಅವನು ಕಾಪಿ ಮಾಡಿಕೊಂಡು ಅದನ್ನು ದುರುಪಯೋಗಪಡಿಸೋದಕ್ಕಿಂತ ಅದನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ಬೋದಿತ್ತು. ಆದ್ದರಿಂದ ಎಲ್ಲ ಕಡೆ ಎಲ್ಲ ಇವರ ಮೇಲೆ ಕಂಪ್ಲೇಂಟ್ ಹಾಕಿಸುವವರು, ಆರೋಪ ಮಾಡುವವರು ಕೂಡ ತಪ್ಪಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸರ್ ಈಗ ನೋಡ್ತಾ ಹೋದರೆ ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು, ಆ ಅಶ್ಲೀಲ ವಿಡಿಯೋಗಳನ್ನು ರಿಲೀಸ್ ಮಾಡಿದವರಾಗಿರ್ಬೋದು, ಅವರಿಬ್ಬರಿಗೂ ಸಹ ಒಂದೇ ರೀತಿಯ ಶಿಕ್ಷೆ ಆಗುವ ಸಾಧ್ಯತೆ ಇದೆಯಾ? ಯಾವ ರೀತಿ ಇರುತ್ತೆ ಸರ್? ಅಲ್ಲ, ಅವರಿಗೆ ಒಂದೇ ರೀತಿ ಶಿಕ್ಷೆ ಆಗೋದಿಲ್ಲ. ಅವರಿಗೆ ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಅಂತ ಹೇಳಿದ್ರೆ ಅದನ್ನು ಅಶ್ಲೀಲ ವಿಡಿಯೋವನ್ನು ಪ್ರಚಾರ ಮಾಡಿದರು. ಅವರು ಏನು ಯಾವುದೇ ಪರ್ಮಿಷನ್ ಯಾವುದೂ ಇಲ್ಲದೆ ಅವರು ಅದನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಳುವಂಥರ ಬಗ್ಗೆ ಮಾತ್ರ. ಇವರಷ್ಟು ತೀವ್ರದ ಆದಂಥ ಏನು ಆರೋಪ ಅವರ ಮೇಲೆ ಇರೋದಿಲ್ಲ. ಅದರಿಂದ ಸಣ್ಣ ಮಟ್ಟಿನ ಶಿಕ್ಷೆಗೆ ಅವರು ಒಳಪಡಬಹುದು. ಅದು ಏನು ಸಾಕ್ಷ್ಯಾಧಾರಗಳು ಇದ್ದರೆ ಅವರ ಮೇಲೆ ಇರುವಂಥ ಆರೋಪ ಮತ್ತು ಇವರ ಮೇಲೆ ಆರೋಪ ಇರುವಂಥದ್ದು ಅದು ಏನು ಬೇರೆ ಬೇರೆ ವ್ಯತ್ಯಾಸ ಇರ್ತದೆ. ಸರ್ ಕೊನೆಯದಾಗ ಒಂದು ಪ್ರಶ್ನೆ, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರೇನಾದರೂ ಈ ಸಂಸತ್ ಚುನಾವಣೆ ಏನಿದೆ ನಡೀತಿದೆ, ಮೊನ್ನೆ ಅಷ್ಟೇ ಆಗಿದೆ, ಆ ಚುನಾವಣೆಯಲ್ಲಿ ಏನಾದರೂ ಅವ್ರು ಗೆದ್ದರೆ ಮತ್ತು ಈ ಕಡೆ ಏನಾದರೂ SIT ತನಿಖಾ ತಂಡದ ಕಡೆಯಿಂದ ಅವರು ಆರೋಪಿ ಅಂತ ಏನಾದರೂ ಗುರುತಿಸ್ಕೊಂಡ್ರೆ ಯಾವ ರೀತಿಯಾಗಿ ಮುಂದುವರಿತಾರೆ ಸರ್? ಅದು ಇಲೆಕ್ಷನ್ ಕಮಿಷನರಿಗೆ ಸಂಬಂಧಪಟ್ಟಿದ್ದು. ಈಗ ಒಂದು ವೇಳೆ ಅವರು ಗೆದ್ದರೆ ಏನಾಗ್ತದೆ, ಇವರು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಜನತಾ ದಳದಿಂದ ಅವರನ್ನು ಸಸ್ಪೆಂಡ್ ಮಾಡಿದಾಗ ಅವರು ಈ ಚುನಾವಣೆಯಲ್ಲಿ ಗೆದ್ದರೆ ಅದು ಅನೈತಿಕ ಮತ್ತು ಅವ್ಯವಹಾರದಲ್ಲಿ ಇರುವಂಥ ಅಂತೇಳಿ ಅದನ್ನು ಸ್ಟೇ ಮಾಡ್ಬೋದು, ಅದನ್ನು ಸಸ್ಪೆಂಡ್ಗೆ ಇಡ್ಬೋದು. ಆನಂತರ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಇಲೆಕ್ಷನ್ ಕಮಿಷನರ್ ವಿವೇಚನೆಗೆ. ಆಗ ಅವರು ಅದನ್ನು ಕನ್ಸಿಡರ್ ಮಾಡ್ಬೋದು. ಈಗ ಇವರು ಹೋಗಿ ಗೆದ್ದರೆ ಪಾರ್ಲಿಮೆಂಟಲ್ಲಿ ಹೋಗಿ ಓಟ್ ತಗೋಬೇಕಾಗ್ತದೆ, ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕು, ಡೆಲ್ಲಿ ಒಳಗೆ ಹೋಗಿ ಪಾರ್ಲಿಮೆಂಟಿಗೆ ಹೋಗಿ, ಆವಾಗ ಅಲ್ಲಿ ಕೂಡ ತೊಂದರೆ ಆಗ್ಬೋದು. ಅಂಥವರಿಗೆ ಏನು ಪ್ರಮಾಣ ವಚನ ಕೊಡ್ತಾರಾ ಇಲ್ವೋ ಅಂತ ಹೇಳುವಂಥದ್ದು ಕೂಡ ಅಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂದರೆ ಅದರಿಂದ ಎಲ್ಲ ಸಂಸದರಿಗೂ
ಅವ್ರಿಗೂ ಕೆಟ್ಟ ಹೆಸರು ಬರುವಂಥದ್ದು ಸಾಮಾನ್ಯವಾಗಿರ್ತದೆ. ಆಗ ಒಂದು ವೇಳೆ ಗೆದ್ದರೂ ಕೂಡ ಅಲ್ಲಿ ಆ ಸೀಟನ್ನು ಉಳಿಸ್ಕೊಳ್ಳುವಂಥದ್ದು ಡೌಟ್ ಇದೆ. ಇಲೆಕ್ಷನ್ ಆಗುವಂಥ ಚಾನ್ಸಸ್ಸು ಹೆಚ್ಚಿಗೆ ಇದೆ. ಆವಾಗ ಇದನ್ನು ಅದು ಇಲೆಕ್ಷನ್ ಕಮಿಷನರಿಗೆ ವಿವೇಚನೆ ಬಿಟ್ಟಿದೆ. ಯಾಕಂದರೆ ಸೆಕೆಂಡ್ ಹೈಯೆಸ್ಟ್ ಯಾರು ಬರ್ತಾರೋ ಅವನನ್ನು ಡಿಕ್ಲೇರ್ ಮಾಡ್ತಾರೋ ಅಥವಾ ಇಡೀ ಎಂಟೈರ್ ಇಲೆಕ್ಷನನ್ನೇ ಇದನ್ನು ಇವನೀಗ ಅನೈತಿಕ ಅವ್ಯವಹಾರದಲ್ಲಿ ಇವನು ಒಂದು ವೇಳೆ ಗೆದ್ದಿದ್ದರೆ ಆ ಇಲೆಕ್ಷನನ್ನು ಅದನ್ನು ಬ್ಯಾನ್ ಮಾಡ್ಬೋದು. ಈಗ ಇಲ್ಲಿರುವಂಥ ಆರೋಪ ಇಲೆಕ್ಷನ್ಗೂ ಸಂಬಂಧಪಟ್ಟಿಲ್ಲದು. ಇದೇ ರೀತಿಯಿಂದ ಅವ್ಯವಹಾರದಿಂದ ಅವನು ಇಲೆಕ್ಷನ್ ಗೆದ್ದಿದ್ರೆ ಅದನ್ನು ಬ್ಯಾನ್ ಮಾಡಿ ಅದನ್ನು ಸೆಟಲ್ ಮಾಡ್ತಾಯಿದ್ರು. ಇವಾಗ ಇವನ ಮೇಲೆ ಇರುವಂಥದ್ದು ಅದು ಖಾಸಗಿ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು, ಇಲೆಕ್ಷನ್ಗೆ ಸಂಬಂಧಪಟ್ಟಿಲ್ಲ. ಅದೆಲ್ಲ ನೋಡಬೇಕಾದ್ದು ಇನ್ನು ಇಲೆಕ್ಷನ್ ಕಮಿಷನರ್ ಮೇಲೆ ಬಿಟ್ಟಿರುವಂಥ ವಿಚಾರ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್. ಎಸ್ ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದ್ರಿ ಹಿರಿಯ ವಕೀಲರಾದಂಥ ಧರ್ಮಪಾಲ್ರವರು ಸಾಕಷ್ಟು ವಿಷಯಗಳನ್ನು ನಮಗೆ ಕೂಡ ತಿಳಿಸ್ಕೊಟ್ರು ಮತ್ತು ನಿಮಗೂ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಕೋತಿದ್ದೀನಿ. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್.